ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ಮದುವೆ ಹೇಗಿರುತ್ತೆ ಅಂತ ನೋಡ್ಬೋದು. ಇದು ನನ್ನ ನಾದಿನಿ ಮದುವೆ. ಹೇಗಿತ್ತು ಮದುವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಹುಡುಗನ ವೆಲ್ಕಮ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಇವಳು ನನ್ನ ನಾದಿನಿ ಮಗಳು ಮಧು. ಈ ವಿಡಿಯೋ ಮಾಡಿದ್ದು ನನ್ನ ನಾದಿನಿ ಮಗ ಪಂಕಜ್. ಥ್ಯಾಂಕ್ ಯು ಪಂಕಜ್. ಎಷ್ಟು ಮಜಾ ಮಸ್ತಿ ಇತ್ತು ಅಂತಂದರೆ, ಹುಡುಗನ್ನೇನೋ ಕರ್ಕೊಂಡು ಬಂದು ಆರತಿ ಮಾಡಿದಾಗ ಆರತಿ ತಟ್ಟೆಯಲ್ಲಿ ದುಡ್ಡು ಹಾಕಬೇಕಲ್ವ. ಆದರೆ ಅವ್ರು ಹಾಕಿದ ದುಡ್ಡನ್ನ ಇವ್ರು ಒಪ್ಕೊಳ್ಳೋ ಹಂಗಿಲ್ಲ, ಅವ್ರು ಕೊಡೋವರೆಗೂ ಇವ್ರು ಬಿಡೋ ಹಂಗಿಲ್ಲ. ತುಂಬಾ ಕಾಡಿಸಿದ್ರು. ಹಾಗೂ ಹೀಗೋ ಮಾಡಿ ಈ ಥರ ಫಂಕ್ಷನ್ ಅಂತ ಬಂದಾಗಲೇ ಅಥವಾ ಮದುವೆ ಅಂತ ಬಂದಾಗಲೇ ಹೆಣ್ಮಕ್ಳಿಗೆ ಇದೊಂದು ಚಾನ್ಸ್. ಇಂಥ ಚಾನ್ಸ್ ಬಿಟ್ಕೊಡ್ತಾರ? ಕೊನೆಗೂ ಹೆಚ್ಚಿಗೆ ಹಾಕಿ ಕೊಡೋವರೆಗೂ ಬಿಡಲೇ ಇಲ್ಲ. ಅವರೇ ಸೋತರು ಹೊರತು ಇವರಂತೂ ಸೋಲಂಗೆ ಇಲ್ಲ. ಸೋತ ಮೇಲೇ ಒಳಗೆ ಕರ್ಕೊಂಡಿದ್ದು. ಇದಂತೂ ತುಂಬಾ ಮಜಾ ಇತ್ತು. ಇನ್ನು ಸಂಜೆ ಹಳದಿ ಶಾಸ್ತ್ರ ಮಾಡಿದರು. ಯಾರಿಗೆ ತಾನೇ ಫೋಟೋಸ್ ಅಂದರೆ ಇಷ್ಟ ಇಲ್ಲ, ಅದರಲ್ಲೂ ಹೆಣ್ಮಕ್ಳಿಗಂತೂ ಫೋಟೋಸ್ ಅಂದರೆ ತುಂಬ ಇಷ್ಟ. ಹಳದಿ ಸ್ಟಾರ್ಟ್ ಆಯಿತು. ಇವರು ಹುಡುಗನ ಅಕ್ಕ, ಇವರು ನಮ್ಮ ಅತ್ತೆ ತಮ್ಮನ ಹೆಂಡ್ತಿ. ಇನ್ನು ನೆಕ್ಸ್ಟ್ ಬಂದರೆ ನಾನು ಮತ್ತು ನನ್ನ ತಂಗಿ ಮಧು. ಪ್ರತಿಯೊಂದು ಹೆಣ್ಣಿಗೂ ಕೂಡ ಮದುವೆ ಅನ್ನೋದು ಒಂದು ಹಬ್ಬ ಇದ್ದಂಗೆ. ನನಗೆ ನನ್ನ ನಾದಿನಿ ಮದುವೆ ನನ್ನ ಮದುವೆ ನೆನಪು ಮಾಡ್ತು. ಹೊಸ ಜೀವನಕ್ಕೆ ಕಾಲಿಡೋ ಅಂಥ ಗಳಿಗೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಇದೊಂದು ಬ್ಯೂಟಿಫುಲ್ ಜರ್ನಿ. ಇವರಿಬ್ಬರು ಕೂಡ ನನ್ನ ನಾದಿನಿಯರು, ಅರ್ಚನಾ ಮತ್ತು ರೇಖಾ. ಇವರು ನಮ್ಮ ಅತ್ತೆ ಮಾವ. ಇವರು ಚಿಕ್ಕತ್ತೆ ಚಿಕ್ಕ ಮಾವ, ನಮ್ಮ ರಚ್ಚು ಅವರ ಚಿಕ್ಕಪ್ಪ ಚಿಕ್ಕಮ್ಮ. ಇವರು ನಮ್ಮ ಅತ್ತೆ ತಮ್ಮನ ಹೆಂಡ್ತಿ. ಕ್ಯೂಟೆಸ್ಟ್ ಕಪಲ್. ಇವರು ನನ್ನ ನಾದಿನಿ ರೇಖಾ ಮತ್ತು ಅವರ ಹಸ್ಬೆಂಡ್ ಸಂತೋಷಣ್ಣ. ಇವಳು ನನ್ನ ಮುದ್ದಿನ ಮಗಳು ಮನಸ್ವಿ. ಶಾಸ್ತ್ರ ನಡೀತಿದೆ. ಪೂರ ವಿಡಿಯೋ ನೋಡಿ ಉತ್ತರ ಕರ್ನಾಟಕದ ಶೈಲಿ ಮದುವೆ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು.
Hey, hi. ಮದಿ ಮಕ್ಕಳ ಮೇಲೆ ಬಿದ್ದಿಲ್ಲ ನೀನ ಮಾಮಿ ನಂಗೆ ಹೇಳ್ಯಾರ ಸರ್
ಕಲ್ಲೋಡ್ ಮನಸ್ಸು ಮದುವೆ ಶುರುವಿನಲ್ಲಿ ಎಷ್ಟು ಖುಷಿ ಸಂಭ್ರಮ ಇರುತ್ತೋ ಅಷ್ಟೇ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಏನೋ ಜೀವನೇ ಹಿಂಡೋ ಅಷ್ಟು ಸಂಕಟ. ಈ ಒಂದು ಸ್ಟೇಜ್ನ ಪ್ರತಿಯೊಂದು ಹೆಣ್ಮಕ್ಳು ಕೂಡ ದಾಟಲೇಬೇಕಾಗುತ್ತೆ.